ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನಗಳ ಸಡಗರ. ಹಾವೇರಿಯಲ್ಲಿ ಶಕ್ತಿ ಪ್ರದರ್ಶನ, 1 ಲಕ್ಷ ಜನಕ್ಕೆ ಭೂ ಹಕ್ಕು ಪತ್ರ, ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ. 1000 ದಿನಗಳ ಸಂಭ್ರಮ ಸ್ಟೋರಿ ಇದು. ಹಾವೇರಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಭೂ ಗ್ಯಾರಂಟಿ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೇನೆ ಕಾಂಗ್ರೆಸ್ನ ಎಲ್ಲ ಸಚಿವ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಸಿಎಂ ಪರ ಜೈಕಾರವನ್ನು ಕೂಗಲಾಗ್ತಾ ಇದೆ. 5 ವರ್ಷ ಸಿಎಂ ಆಗಿ ಇರಬೇಕು ಅಂತ ಸಿದ್ದರಾಮಯ್ಯ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಇದರ ಬೆನ್ನಲ್ಲೇ ನಾನು ಭರವಸೆಯಲ್ಲಿ ಬದುಕಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತುಗಳನ್ನು ಆಡಿದ್ದಾರೆ. ನಿಮ್ಮ ಋಣ ತೀರಿಸೋಕೆ ನಾನು ಬದ್ಧನಿದ್ದೀನಿ, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಡಿಕೆ ಶಿವಕುಮಾರ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಭಾಷಣ ಆರಂಭಿಸುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಆ ಜಾಗದಿಂದ ತೆರಳಿದ್ದಾರೆ. ನಾನು ಭರವಸೆಯಲ್ಲೇ ಬದುಕ್ತಾ ಇದ್ದೀನಿ, ನಿಮ್ಮೆಲ್ಲ ಕಷ್ಟಕ್ಕೆ ನಾನು ಆಗ ಬರ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವಾಗ ಸಿಎಂ ಸಿದ್ದರಾಮಯ್ಯ ಭಾಷಣವನ್ನು ಆರಂಭ ಮಾಡ್ತಾರೆ ನೋಡಿ, ಆ ಸಂದರ್ಭದಲ್ಲಿ ವೇದಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ನಾನು ಭರವಸೆಯಲ್ಲೇ ಬದುಕಿದ್ದೀನಿ, ನಿಮ್ಮ ಋಣ ತೀರ್ಸೋಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೂ ಗ್ಯಾರಂಟಿ ಸಮಾವೇಶ ಆಗ್ತಾ ಇರುವಂಥದ್ದು ಹಾವೇರಿಯಲ್ಲಿ. ಕೈ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಗಟ್ಟಲೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ, ಜನರು ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಹೆಚ್ಚು ಮುತುವರ್ಜಿಯನ್ನು ವಹಿಸಿ ಅವರು ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಕುಟುಂಬಗಳಿಗೂ ಕೂಡ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ರಿ. 136 ಸ್ಥಾನಗಳಿಗೆ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಪಡೆದು ಇವತ್ತು ಅಧಿಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಕ್ಕೆ 1000 ದಿನ ಆಗಿದೆ. 1000 ದಿನದ ಸಾಧನೆ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ. ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಕೆಲಸ ನಮ್ಮದು. ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಸನದಲ್ಲಿ ಮಹಿಳೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಪತ್ತೆ ಆಗಿಲ್ಲ. ಮದುವೆಗೆ ಅಂತ ಈ ಮಹಿಳೆ ಹಾಸನಕ್ಕೆ ಬಂದಿರ್ತಾರೆ, ಆದ್ರೆ ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಕುಣಿಗಲ್ನ 29 ವರ್ಷದ ಪ್ರಿಯಾಂಕಾ ಅನ್ನುವಂತಹ ಯುವತಿ ನಾಪತ್ತೆ ಆಗಿರೋದು. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಮಹಿಳೆ ಧರಿಸಿದ್ದ ಚಪ್ಪಲಿ, ಬಟ್ಟೆ, ವ್ಯಾನಿಟಿ ಬ್ಯಾಗ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಮಹಿಳೆ ಎಲ್ಲಿ? ಕುಣಿಗಲ್ನಿಂದ ಚಿಕ್ಕಮಗಳೂರಿನ ಮದುವೆಗೆ ಅಂತ ಈ ಪ್ರಿಯಾಂಕಾ ಅಲ್ಲಿಗೆ ಬಂದಿರ್ತಾರೆ. ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆ ಆಗಿದ್ದಾರೆ. ಕುಣಿಗಲ್ನಿಂದ ಬಂದಿರೋದು, ಚಿಕ್ಕಮಗಳೂರಿನ ಮದುವೆಗೆ ಅಂತ ಈ ಪ್ರಿಯಾಂಕಾ ಬಂದಿರ್ತಾರೆ. ಬೇಲೂರು ಬಸ್ ನಿಲ್ದಾಣದಿಂದ
ದಿಢೀರ್ ಅಂತ ನಾಪತ್ತೆಯಾಗಿ ಹೋಗ್ಬಿಡ್ತಾರೆ, ಕಣ್ಮರೆ ಆಗಿದ್ದಾರೆ. ಬಟ್ ಅವರ ಚಪ್ಪಲಿ, ಬ್ಯಾಗು, ಬಟ್ಟೆ ಎಲ್ಲವೂ ಸಿಕ್ಕಿದೆ. ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆಯನ್ನ ಈ ಮಹಿಳೆ, ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ಧರಿಸಿದ್ರು. ಚಿನ್ನಾಭರಣ ಸಮೇತ ಪ್ರಿಯಾಂಕಾ ಮಿಸ್ಸಿಂಗ್ ಆಗಿದ್ದಾರೆ. ಬೇಲೂರು ಪೊಲೀಸರ ವಿರುದ್ಧ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನಿನ್ನೆ ದೂರು ದಾಖಲಿಸೋಕೆ ಮುಂದಾಗಿದ್ದೆವು, ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ ಅಂತ ಕುಟುಂಬಸ್ಥರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಚಿನ್ನಾಭರಣಕ್ಕೆ ಕಳವು ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಆ ಮಹಿಳೆ ಬರೋಬ್ಬರಿ 30 ಲಕ್ಷದ ಚಿನ್ನವನ್ನ ಧರಿಸಿಕೊಂಡು ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗಾಗಿ ಬಂದಿರ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಬರ್ತಾರೆ, ಅಲ್ಲಿಂದ ಅವರು ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಅವರ ಚಪ್ಪಲಿ ಇರಬಹುದು, ಬಟ್ಟೆ ಇರಬಹುದು, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಹಾಗಾಗಿ ಮಹಿಳೆ ಎಲ್ಲಿದ್ದಾರೆ, ಅವರ ಸಾವಾಗಿದೆ ಅನ್ನೋದ್ರ ಬಗ್ಗೆ ಡ್ರೋನ್ ಮೂಲಕ ಶೋಧ ಕಾರ್ಯ ಮಾಡಲಾಗ್ತಿದೆ. ಕುಣಿಗಲ್ಲಿ ಮದುವೆ ಮಾಡ್ಕೊಡ್ತೀವಿ. ಅಲ್ಲೊಂದು ನಮ್ಮ ಬಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು, ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:15 ಹೊರಟಿದ್ದಾಳೆ, ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತು, ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ, ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್, ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲ, ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ಇನ್ನು ಮೊಬೈಲಿನ ಲೊಕೇಶನು ಅದೆಲ್ಲೋ ಸಿಕ್ಕಿತ್ತು, ಸ್ವಿಚ್ ಆಫ್ ಆಗಿರೋದು ಎಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ, ಅಲ್ಲಿಂದ ಸಿಕ್ಕಿದೆಯಂತೆ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್, ತುಂಬ ಜನ ಬಂದು ಹುಡುಕಿದ್ದಾರೆ. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿ ಎಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು. ಅವರದು ಗಂಡನ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ, ಅರೆಹಳ್ಳಿ PS ಜೂರಿಸ್ಡಿಕ್ಷನಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತು ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತು ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಮಹಿಳೆ ನಾಪತ್ತೆಯಾಗಿರೋದು ಯಾವಾಗ, ಎಲ್ಲಿಂದ, ಸದ್ಯಕ್ಕೆ ಆ ಬಟ್ಟೆ ಸಿಕ್ಕಿರುವಂತಹ ಜಾಗ ಎಲ್ಲಿ, ಮತ್ತೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಆ ಜಾಗದಲ್ಲಿ? ಇಲ್ಲಿವರೆಗೂ ಕೂಡ ಯಾವುದೇ ಗುರುತು ಆಕೆಯ ಬಗ್ಗೆ ಕ್ಲೂ ಸಿಕ್ಕಿಲ್ಲ. ಇದುವರೆಗೂ ಕೂಡ ಪೊಲೀಸರು ಶೋಧವನ್ನು ಕೂಡ ಮುಂದುವರೆಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರು ಡ್ರೋನ್ ಮೂಲಕವಾಗಿ ಸ್ಥಳದಲ್ಲಿ ಏನು ಬಟ್ಟೆಗಳು ಬೆಳಗ್ಗೆ ಸಿಕ್ಕಿತ್ತು ಆ ಸ್ಥಳದಲ್ಲಿ ಈಗ ಪೊಲೀಸರು ಶೋಧವನ್ನ ಮುಂದುವರಿಸಿರ್ತಕ್ಕಂಥದ್ದು. ಮಹಿಳೆಯ ಸಂಪೂರ್ಣವಾಗಿರ್ತಕ್ಕಂಥ ಉಡುಪುಗಳು ಮತ್ತು ಸ್ಲಿಪ್ಪರ್ ಆಗಿರ್ಬೋದು ಮತ್ತು ಆಕೆ ತೆಗೆದುಕೊಂಡು ಹೋಗಿದಂತ ವ್ಯಾನಿಟಿ ಬ್ಯಾಗ್ ಕೂಡ ಇದೇ ಸ್ಥಳದಲ್ಲಿ ಸಿಕ್ಕಿತ್ತು. ಇದರ ಆಧಾರದ ಮೇಲೆ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಮೊನ್ನೆ 12ನೇ ತಾರೀಕು ತನ್ನ ಸಂಬಂಧಿಕರ ಮದುವೆ ಹಿನ್ನೆಲೆಯಲ್ಲಿ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಆಕೆ ತೆರಳಿ ಪ್ರಿಯಾಂಕಾ 29 ವರ್ಷದ ಪ್ರಿಯಾಂಕಾ ಅವರು ಚಿಕ್ಕಮಗಳೂರಿಗೆ ತೆರಳಿ ಅಲ್ಲಿ ಮದುವೆಯನ್ನು ಕೂಡ ಅಟೆಂಡ್ ಮಾಡಿದ್ದಾರೆ.
ಅದಾದ ನಂತರದಲ್ಲಿ ತನ್ನ ತಾಯಿ ಮನೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಮತ್ತಾವರ ಗ್ರಾಮಕ್ಕೆ ಬಂದು ಅಲ್ಲಿ ತಾಯಿಯನ್ನ ಮಾತಾಡಿಸ್ಕೊಂಡು ಮತ್ತೆ ತನ್ನ ಗಂಡನ ಮನೆಯಾಗಿರ್ತಕ್ಕಂಥ ಕುಣಿಗಲ್ ತಾಲೂಕಿಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಸಿಕೊಂಡು ರಾತ್ರಿ 8 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಆಕೆಯ ಸಂಬಂಧಿಕರಿಗೆ ಆಗಿರ್ತಕ್ಕಂಥ ಚಿಕ್ಕಮ್ಮಗೆ ಫೋನ್ ಕೂಡ ಮಾಡಿದಾಳೆ. ನಮಗೆ ಪರಿಚಯಸ್ಥರು ಒಬ್ರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹಾಸನಕ್ಕೆ ಹೋಗ್ತೀನಿ ಎಂಬಂತ ವಿಚಾರವನ್ನ ತಿಳಿಸಿದ್ದಾರೆ ಎಂಬಂತ ಮಾಹಿತಿಯನ್ನು ಈಗ ಪೊಲೀಸರಿಗೆ ಆಕೆಯ ಸಂಬಂಧಿಕರು ಕೂಡ ನೀಡಿದ್ದಾರೆ. ಆದ್ರೆ ಈಗ ಇಲ್ಲಿ ನಿಗೂಢವಾಗಿ ಉಳಿದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಆಕೆ ಒಡವೆಯನ್ನ ಧರಿಸಿದ್ರು. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಡವೆ ಆಕೆಯ ಮೈ ಮೇಲಿತ್ತು. ಇದರಿಂದನೇ ಯಾರಾದ್ರೂ ಆಕೆಯನ್ನ ಅಪಹರಿಸಿ ಈ ರೀತಿಯಾದಂತಹ ಘಟನೆಗೆ ಕಾರಣ ಆದ್ರೂ ಆಕೆಯನ್ನ ಕೊಲೆ ಮಾಡಿರುವಂತ ಶಂಕೆಯನ್ನು ಕೂಡ ಆಕೆಯ ಸಂಬಂಧಿಕರು ಈಗ ವ್ಯಕ್ತಪಡಿಸಿರ್ತಕ್ಕಂಥ. ಆದ್ರೆ ಪೊಲೀಸರು ಇದೇ ಆಂಗಲ್ ನಲ್ಲಿ ಈಗ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಯಾರೆಲ್ಲ ಆಕೆಗೆ ಕರೆ ಮಾಡಿದ್ರು ಮತ್ತೆ ಆಕೆಯ ಜೊತೆ ಆ ದಿನ ಸಂಪರ್ಕದಲ್ಲಿ ಯಾರು ಇದ್ರು, ಆಕೆಯನ್ನು ಯಾರಾದ್ರೂ ಹಿಂಬಾಲಿಸಿದ್ರು, ಮತ್ತೆ ಎಲ್ಲೆಲ್ಲಿ ಆಕೆ ತಿರುಗಾಡಿದ್ರು ಅವರನ್ನ ಯಾರಾದ್ರೂ ಹಿಂಬಾಲಿಸ್ಕೊಂಡು ಹೋಗಿದಂತ ಚಿತ್ರಾವಳಿಗಳು ಯಾವ್ದಾದ್ರು ಇದ್ದಾರೆ ಎಂಬಂತ ದೃಶ್ಯಾವಳಿಗಳನ್ನು ಕೂಡ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಗುರುತು ಸಿಗ್ತಾ ಇಲ್ಲ. ಪೊಲೀಸರಿಗೂ ಕೂಡ ಇದೊಂದು ತಲೆನೋವಾಗಿರ್ತಕ್ಕಂತಹ ಕೆಲಸ. ಈ ಕೆಲಸದಲ್ಲಿ ಪೊಲೀಸರು ಹಾಸನ ಮತ್ತು ಬೇಲೂರು, ಚಿಕ್ಕಮಗಳೂರು ಮತ್ತು ಬಿಕ್ಕೋಡು ಈ ಭಾಗದಲ್ಲಿ ಎಲ್ಲದರಲ್ಲೂ ಕೂಡ ಈಗಾಗಲೇ ತನಿಖೆಗೆ ಶುರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆ ನಡೆತಕ್ಕಂಥ ಕ್ರೈಮ್ನಲ್ಲಿ ಇದೊಂದು ವಿಶೇಷ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಹೆಚ್ಚು ಮಹತ್ವ ಕೊಟ್ಟು ಪೊಲೀಸರು ಈಗ ತನಿಖೆಯನ್ನು ಶುರು ಕೃಷ್ಣಮೂರ್ತಿ, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಕುಟುಂಬಸ್ಥರು ಕೂಡ ಒಂದು ಆರೋಪ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಕಂಪ್ಲೇಂಟ್ ಫೈಲ್ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಪೊಲೀಸರು ಅನ್ನುವಂತಹ ಆರೋಪ. ಇದು ನಿಜಾನ? ಅದ್ರ ಜೊತೆಗೆ 2 ದಿನ ಆದ್ರೂ ಇವ್ರಿಗೆ ಹುಡ್ಕೋಕೆ ಯಾಕೆ ಕಷ್ಟ ಆಗ್ತಿದೆ ಅಂತ? ಖಂಡಿತವಾಗ್ಲೂ ಇದು ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥ ವಿಚಾರ. ಅಂತ ಹೇಳಿದ್ರೆ 12ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ಘಟನೆ ಆಗಿದೆ. 13ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ 5:30 ಸುಮಾರಿಗೆ ಬೇಲೂರು ಪೊಲೀಸ್ ಠಾಣೆಗೆ ನಾವು ಹೋಗಿದ್ದೀವಿ. ಪೊಲೀಸ್ ಠಾಣೆಗೆ ವಿಚಾರ ಕೂಡ ಮುಟ್ಟಿಸಿದ್ವಿ. ಈ ರೀತಿಯಾಗಿ ಬೇಲೂರಿನಿಂದ ಹಾಸನಕ್ಕೆ ತೆರಳುವ ಸಂದರ್ಭದಲ್ಲಿ ನನಗೆ ದೂರವಾಣಿ ಕರೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕರೆಯನ್ನ ಮಾಡಿ ಮಾತಾಡ್ಲಿಕ್ಕೆ ಸರಿಯಾಗಿ ಆಗಿರ್ಲಿಲ್ಲ. ಅದಾದ ನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಪ್ರಿಯಾಂಕಾ ಅವರು ನಾಪತ್ತೆ ಆಗಿದ್ದಾರೆ. ಇದರಿಂದಾಗಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಮನವಿಯನ್ನ ಪೊಲೀಸರಿಗೆ ಮಾಡಿದ್ರು. ಆದ್ರೆ ಪೊಲೀಸರು ಈ ಪ್ರಕರಣದ ದೂರನ್ನು ದಾಖಲಿಸಿಕೊಳ್ಳೋದಕ್ಕೆ ನಿರ್ಲಕ್ಷ್ಯನ ತೋರಿದರೆ. ಪ್ರಮುಖವಾಗಿ ಅರೇಹಳ್ಳಿ ಪೊಲೀಸ್ ಠಾಣೆ ಮತ್ತು ಬೇಲೂರು ಪೊಲೀಸ್ ಠಾಣೆ 2 ಪೊಲೀಸ್ ಠಾಣೆ ದೂರನ್ನು ಸಲ್ಲಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ನಿರ್ಲಕ್ಷ್ಯ ಮನೋಭಾವನೆಯಿಂದಾಗಿ ನಮ್ಮ ದೂರನ್ನ ಸ್ವೀಕಾರ ಮಾಡಿಲ್ಲ. ಈ ಕಾರಣದಿಂದಾಗಿ ಕಾರ್ಯಾಚರಣೆ ಕೂಡ ನಿನ್ನೆ ನಡೀಬೇಕಾದ ಕಾರ್ಯಾಚರಣೆ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ನಿನ್ನೆ ಕೂಡ ಸಾಕಷ್ಟು ಬಾರಿ ಪೊಲೀಸರಿಗೆ ಮನವಿ ಮಾಡಿದ್ವಿ. ಆದ್ರೆ ರಾತ್ರಿ 10:30ಕ್ಕೆ ನಮ್ಮ ದೂರನ್ನು ಸ್ವೀಕರಿಸಲಾಗಿತ್ತು. ಸಾರ್ವಜನಿಕರಿಗೆ ತೊಂದರೆ ಆದಾಗ ಪೊಲೀಸರ ಬಳಿ ಹೋಗಿ ನಮ್ಗೆ ಸಹಕಾರ ಮತ್ತು ಸಹಾಯ ಮಾಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆ ಮಾಡಿದ್ರೆ ಸಾರ್ವಜನಿಕ ನ್ಯಾಯ ಎಲ್ಲಿ ಸಿಗುತ್ತೆ ಎಂಬ ಆಕ್ರೋಶವನ್ನ ಹಾಸನ SP ಶುಭನ್ವಿತಾ ಮುಂದೆ ಏನು ಪ್ರಿಯಾಂಕರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಕೂಡ ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗಿದೆ. ನಾನು ಈ ವಿಚಾರದಲ್ಲಿ ತನಿಖೆ ನಡೆಸ್ತೀನಿ. ಯಾವ ಪೊಲೀಸರು ನಿರ್ಲಕ್ಷ್ಯನ ವಹಿಸಿದ್ರೆ ಅವ್ರ ವಿರುದ್ಧವಾಗಿ ಕ್ರಮವನ್ನು ಕೂಡ ವಹಿಸ್ತೀನಿ ಎಂಬಂತ ಭರವಸೆಯನ್ನ ಪ್ರಿಯಾಂಕಾ ಕುಟುಂಬಕ್ಕೆ ಹಾಸನ SP ನೀಡಿದ್ದಾರೆ. ಆದ್ರೆ ಸಾರ್ವಜನಿಕರ ಕೆಲಸ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಆದಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು ಮತ್ತು ನಿರ್ಲಕ್ಷ್ಯ ಕಾರಣ ಏನು? ಯಾವುದೋ ಒಂದು ಮಹಿಳೆ ನಾಪತ್ತೆ ಆಗಿದ್ದಾರೆ ಎಂಬಂತ ವಿಚಾರನೆ ಒಂದು ದೊಡ್ಡ ವಿಚಾರ. ಯಾಕಂದ್ರೆ ಅದರಲ್ಲೂ ಕೂಡ 30 ಲಕ್ಷದ ಒಡವೆಯನ್ನ ಮೈ ಮೇಲೆ ಹಾಕೊಂಡಿದ್ದಾರೆ. ಆಕೆ ದೂರವಾಣಿ ಸ್ವಿಚ್ ಆಫ್ ಬರ್ತಾ ಇದೆ. ಆಕೆ ಎಲ್ಲಿದ್ದಾಳೆ ಎಂದು ಕೂಡ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಗಂಭೀರವಾದಂತ ಪ್ರಕರಣವನ್ನ ಇಲ್ಲಿವರೆಗೂ ಯಾಕೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಎಂಬಂತ ವಿಚಾರ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ವಿದ್ಯಾರ್ಥಿನಿಯ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಈತ ಅಮೆರಿಕಾದಲ್ಲಿರ್ತಾನೆ. ಸದ್ಯಕ್ಕೆ ಈ ವಿದ್ಯಾರ್ಥಿ ಏನಿದ್ದಾನೆ ಮಿಸ್ಸಿಂಗ್ ಆಗಿದ್ದಾನೆ. ಕ್ಯಾಲಿಫೋರ್ನಿಯಾದಿಂದ ಸಾಕೇತ್ ನಾಪತ್ತೆ ಆಗಿರೋದು. ಈ ಸಾಕೇತ್ ಶ್ರೀನಿವಾಸಯ್ಯಗಾಗಿ ಈಗ ಪೊಲೀಸರು ಶೋಧ ಕಾರ್ಯ ಮಾಡ್ತಿದ್ದಾರೆ. ಬರೋಬ್ಬರಿ 5 ದಿನಗಳ ಹಿಂದೆ ಈತ ಮಿಸ್ಸಿಂಗ್ ಆಗ್ತಾನೆ. 5 ದಿನಗಳಿಂದಲೂ ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. ಪಾಸ್ಪೋರ್ಟ್ ಹಾಗೇನೆ ಲ್ಯಾಪ್ಟಾಪ್ ಇದ್ದಂತಹ ಬ್ಯಾಗ್ ಪತ್ತೆಯಾಗಿದೆ. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದೇ ವೆರಿ ಇಂಪಾರ್ಟೆಂಟ್, ಪಾಸ್ಪೋರ್ಟ್ ಮತ್ತೆ ಅವರ ಲ್ಯಾಪ್ಟಾಪ್ ಬ್ಯಾಗ್. ಬಟ್ ಈ ಬ್ಯಾಗ್ ಈಗ ಪತ್ತೆಯಾಗಿದೆ. ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಬಕ್ಲಿ ಬೆಟ್ಟಗಳ ಪ್ರದೇಶ ಕೇಂದ್ರೀಕರಿಸಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ನಗರ ಭಾಗದಲ್ಲೂ ಕೂಡ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 5 ದಿನಗಳ ಹಿಂದೆ ಸಾಕೇತ್ ಮಿಸ್ಸಿಂಗ್ ಆಗಿರ್ತಾನೆ. ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಜಾಗ ಅಂತಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಿದ್ದಾರೆ. ಈಗ ವಿದೇಶಿ ವಿದ್ಯಾರ್ಥಿಗಳೇನಿರ್ತಾರೆ ಅಲ್ಲಿ ವ್ಯಾಸಂಗ ಮಾಡುವಂಥವ್ರು, ಅವರಿಗೆ ಪಾಸ್ಪೋರ್ಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಪಾಸ್ಪೋರ್ಟ್ ಇದ್ದಂತಹ ಬ್ಯಾಗ್ ಪತ್ತೆ ಆಗಿದೆ. ಬಟ್ ವಿದ್ಯಾರ್ಥಿ ನಾಪತ್ತೆ ಆಗಿದ್ದಾನೆ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಸದ್ಯಕ್ಕೆ ಸಾಕೇತ್ ಲಾಸ್ಟ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರಂತೆ, ಸದ್ಯಕ್ಕೆ ಯಾವಾಗ ಎಲ್ಲಿ ಯಾವ ಸ್ಪಾಟ್ ನಿಂದ ಮಿಸ್ ಆಗಿದ್ದ? ಧನುಶ್ರೀ, ಸದ್ಯ ಕ್ಯಾಲಿಫೋರ್ನಿಯಾದಲ್ಲಿ ಓದ್ಲಿಕ್ಕೆ ಅಂತ ಹೋದಂತಹ ವಿದ್ಯಾರ್ಥಿ ನಾಪತ್ತೆ ಆಗಿರುವಂತಹ ವಿಚಾರ ಸಾಕಷ್ಟು ಆತಂಕವನ್ನ ಹುಟ್ಟು ಹಾಕಿದೆ. ಅದೇ ಕ್ಯಾಲಿಫೋರ್ನಿಯಾದ ಒಂದು ಕೆರೆಯ ಸಮೀಪ ಆತನ ಲಾಸ್ಟ್ ಲೊಕೇಶನ್ ಟ್ರೇಸ್ ಆಗಿರುವಂತದ್ದು. ಕಳೆದ 5 ದಿನಗಳಿಂದಲೂ ಕೂಡ ಆತ ನಾಪತ್ತೆಯಾಗಿದ್ದ. ಸಾಕೇತ್ಗಾಗಿ ನಿರಂತರ ಹುಡುಕಾಟವನ್ನ ಆತನ ರೂಮ್ಮೇಟು ಜೊತೆಗೆ ಅಲ್ಲಿಯ ಸ್ಥಳೀಯ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಸೊ ಇವರಿಗೆ ಲಭ್ಯ ಆಗಿರುವಂತದ್ದು ಪಾಸ್ಪೋರ್ಟ್ ಮತ್ತೆ ಲ್ಯಾಪ್ಟಾಪ್ ಅನ್ನ ಹೊಂದಿದ್ದಂತಹ ಒಂದು ಬ್ಯಾಗ್ ಪತ್ತೆ ಆಗಿದೆ, ಜೊತೆಗೆ ಒಂದು ಜರ್ಕಿನ್ ಕೂಡ ಪತ್ತೆ ಆಗಿದೆ. ಆ ಬಲ್ಕಿ ಬಟ್ಟೆಗಳ ಪ್ರದೇಶಗಳನ್ನ ಕೇಂದ್ರೀಕರಿಸಿ ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಿರಂತರವಾದ ಹುಡುಕಾಟದಲ್ಲಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಬೇರೆ ಅಪ್ಡೇಟ್ಗಳು ಸಿಕ್ಕಿಲ್ಲ. ಅಂದ್ರೆ ಟೈಮಿಂಗ್ಸ್ ಇಲ್ಲಿಗೂ ಮತ್ತೆ ವಿದೇಶಕ್ಕೂ ವ್ಯತ್ಯಾಸ ಇರೋದ್ರಿಂದ ಇನ್ನ ಹೆಚ್ಚಿನ ಅಪ್ಡೇಟ್ಸ್ ಬಹುಶಃ ನಮ್ಗೆ ನಾಯಕರಿಗೆ ಜಾಸ್ತಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಬಟ್ ಅವರ ಮನೆಯವರಂತೂ ಅವರ ದುಃಖದ ಕಟ್ಟೆ ಒಡೆದಿದೆ. ಮಗ ಏನಾದ, ಎಲ್ಲಿ ಹೋದ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದನೂ ಕೂಡ ಇವರಿಗೆ ಸರಿಯಾದಂತಹ ರೆಸ್ಪಾನ್ಸ್, ಅಂದ್ರೆ ಇವತ್ತು ಸ್ಯಾಟರ್ಡೆ ಗವರ್ಮೆಂಟ್ ರಜೆ ಆಗಿರೋದ್ರಿಂದ ಸರಿಯಾದಂತಹ ರೆಸ್ಪಾನ್ಸ್ ಎಲ್ಲಾ ಕಡೆಯಿಂದನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ಗೆ ಮಗನ ಎಲ್ಲಿ ಹೋದ, ಏನಾದ ಅನ್ನುವಂತಹ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಧನಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರು ಜನರೇ ಎಚ್ಚರ ಎಚ್ಚರ, ದರೋಡೆಗೆ ಬರ್ತಿದೆ 6 ಜನ ಮಹಿಳೆಯರ ಗ್ಯಾಂಗ್. ಅಪಾರ್ಟ್ಮೆಂಟ್ ನಲ್ಲೊಂದು 40,000 ದುಡ್ಡು ಮತ್ತು ಚಿನ್ನ ಕಳ್ಳತನ ಆಗಿದೆ. ಈಗ ಕಳ್ಳಿಯರ ಗ್ಯಾಂಗ್ ಒಂದು ಬೆಂಗಳೂರಿನಲ್ಲಿ ಹುಟ್ಕೊಂಡಿದೆ. ಈ ಗ್ಯಾಂಗ್ ನಲ್ಲಿ ಬರೋಬ್ಬರಿ 6 ಜನ ಮಹಿಳೆಯರು ಇರ್ತಾರೆ. ಈಗಾಗಲೇ ಒಂದು ಅಪಾರ್ಟ್ಮೆಂಟ್ಗೆ ನುಗ್ಗಿ 40,000 ನಗದು ಮತ್ತು ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗೆ 6 ಜನ ಕಳ್ಳಿಯರು ನುಗ್ತಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಆರ್ಟಿಫಿಷಿಯಲ್ ಒಡವೆ ಮಾರಾಟ ನೆಪದಲ್ಲಿ ಕಳ್ಳತನ ಮಾಡಲಾಗಿರೋದು ಗಮನಿಸ್ತಾ ಹೋಗಬಹುದು. ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅನ್ನು ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿಕೊಂಡು ಆ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾರೆ ಈ 6 ಜನ ಮಹಿಳೆಯರು. 6 ಜನರಲ್ಲಿ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾನೆ. ಸೆಕ್ಯೂರಿಟಿ ಹತ್ತಿರ ಮಾತನಾಡಿಕೊಂಡು ನಿಂತ 4 ಜನ ಮಹಿಳೆಯರು, ಅದಾದ್ಮೇಲೆ ಉಳಿದ 2 ಸೆಕ್ಯೂರಿಟಿಗಳ ಕಣ್ ತಪ್ಪಿಸ್ಕೊಂಡು ಅಪಾರ್ಟ್ಮೆಂಟ್ಗೆ ಒಳಗೆ ಎಂಟ್ರಿಯನ್ನ ಕೊಡ್ತಾರೆ. ಚಿನ್ನಾಭರಣ ಎಗರಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳಿಯರ ಕಮಾಲ್ ರೆಕಾರ್ಡ್ ಆಗಿದೆ. ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ 6 ಜನ ಇರ್ತಾರೆ. 6 ಜನರಲ್ಲಿ 4 ಜನ ಸೆಕ್ಯೂರಿಟಿಯನ್ನ ಮಾತಾಡಿಸುವಂತಹ ನೆಪದಲ್ಲಿ ನಿಲ್ತಾರೆ. ಇನ್ನಿಬ್ರು ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ. ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರ ಕರಮತ್ತು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಗುಂಪಾಗಿ ಮಹಿಳೆಯರು ಏನಾದರೂ ಬಂದರೆ ಅವ್ರನ್ನೂ ಕೂಡ ಅನುಮಾನ ದೃಷ್ಟಿಯಿಂದ ನೋಡಬೇಕಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ ನಡೆದಿರುವಂಥ ಕಳ್ಳತನ, ನಾನೀಗಿರೋ ತೋರಿಸಿರುವಂಥ ಸ್ಥಳ ಏನಿದೆ ಇದು ಯಶವಂತಪುರದ BK ನಗರ. ಈ BK ನಗರದಲ್ಲಿರುವಂಥ ಈ ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟಲ್ಲಿ ಗುಂಪಾಗಿ 6 ಜನ ಬಂದಂಥ ಮಹಿಳೆಯರು ಸುತ್ತಮುತ್ತಲೂ ಕೂಡ ನೋಡ್ತಾರೆ. ಮುಂಭಾಗದಲ್ಲಿ ಇದೇ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಒಂದಿಬ್ಬರು ಮಹಿಳೆಯರು ಕೂತಿರ್ತಾರೆ. ಇನ್ನಿಬ್ಬರು ಮಹಿಳೆಯರು ಒಳಗಡೆ ಬರ್ತಾರೆ. ಅದಾದಮೇಲೆ ಅಲ್ಲಿ ಕೂತಿದ್ದಂಥ 2 ಮಹಿಳೆಯರು ಆಗಮಿಸಿ ಇಲ್ಲಿರುವಂಥ ಸೆಕ್ಯೂರಿಟಿಯನ್ನು ಒಂದಷ್ಟು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಾಡಿ ಸೆಕ್ಯೂರಿಟಿ ಮನೆ ಒಳಗಡೆ ಇದ್ದಂಥ ಬಂಗಾರ ಮತ್ತು ನಗದು 25,000, ಬಂಗಾರ 48 ಗ್ರಾಮ್ ಇತ್ತು ಅಂತೇಳಿ ಹೇಳಲಾಗ್ತದೆ. ಬಟ್ ಈಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇದೇ ಇವರ ಮನೆಯಲ್ಲಿ ಇದ್ದಂಥ ಬಂಗಾರವನ್ನು ಮತ್ತು ನಗದನ್ನು ಇರುವಂಥ ಬಾಕ್ಸನ್ನೇ ಹೊತ್ತೊಯ್ದಿದ್ದಾರೆ. CCTVಯಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೆಲ್ಲದನ್ನು ಕೂಡ ಮೊದಲೇ ವೆಲ್ ಪ್ಲಾನ್ಡ್ ರೀತಿಯಾಗಿ ಕಳ್ಳತನ ಮಾಡಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಕುರಿತು ಯಶವಂತಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ನ ಅಧ್ಯಕ್ಷರು. ಬನ್ನಿ, ಹೇಗಾಯಿತು ಘಟನೆ ಅವ್ರಿಂದನೇ ತಿಳ್ಕೊಳ್ಳೋಣ. ಹೇಗಾಯಿತು ಸರ್ ಇದು? ಇದು ನಿನ್ನೆ ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಅಟ್ ಅಬೌಟ್ 9 o'clock ಬಂದೆ ನಾನು. ಸೆಕ್ಯೂರಿಟಿ ಯಾವ ಮಗನಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಅವನು ಬಂದು ಕೂತಿದ್ದ. ಅವ್ರ ಮಿಸ್ಸಸ್ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿರೋ ಅವ್ರ ಮಿಸ್ಸಸ್ಸು. ಸಡನ್ನಾಗಿ ಏನಾಗಿದೆ, 5 ಜನ ಬಂದಿದ್ದಾರೆ ಲೇಡೀಸು. 5 ಜನ ಬಂದು ಇಬ್ಬರು ಏನು ಮಾಡಿದ್ದಾರೆ, ಮಕ್ಕಳು ಕರ್ಕೊಂಬಂದರು. ಮಕ್ಕಳ ಜೊತೆ ಒಳಗಡೆ ಇದಕ್ಕಿದ್ದಂಗೆ ಓಡೋಗಿದ್ದಾರೆ. ಇವನು ಏನಾಯಿತು, ಯಾರು ಒಳಗಡೆ ನಿಂತಾರೋ ಅಂತ ಸೆಕ್ಯೂರಿಟಿ ಆಚೆ ಬಂದು ರೂಮಿಂದ ಆಚೆ ಬಂದು ಅವ್ರಿಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಯಾರು ಹೋಗ್ಬೇಡಿ ನಡೀರಿ ಆಚೆ ಅಂತ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಅಷ್ಟರಲ್ಲಿ ಮಿಕ್ಕಿದ್ದವ್ರು 3 ಜನ ಏನು ಮಾಡಿದ್ದಾರೆ, ಒಬ್ಬರು ಇಲ್ಲಿ ನಿಂತ್ಕೊಂಡು ಇನ್ನಿಬ್ಬರು ಸೀದಾ ಅವ್ನ ರೂಮ್ಗೆ ಹೋಗ್ಬಿಟ್ಟು ಆ ಪೆಟ್ಟಿಗೆ ಮೇಲೆ ಇದ್ದಂಥ ಬಾಕ್ಸು, ಗಾಡ್ರೇಜ್ ಬೀರು ಮೇಲೆ ಇಕ್ಕಿದ್ರು ಅವರು ಬಾಕ್ಸ್. ಆ ಬಾಕ್ಸ್ ಸಮೇತ ಹಂಗೆ ಎತ್ಕೊಂಡು ಇಲ್ಲದೆ ಎಸ್ಕೇಪ್ ಆಗಿದೆ. ಅಲ್ಲ, ಅವ್ರಿಗೆ ಮೊದಲೇ ಗೊತ್ತಿತ್ತಾ? ಪ್ಲ್ಯಾನ್ ಮಾಡಿ ಬಂದಿರೋದು, ಪ್ರೀ ಪ್ಲ್ಯಾನ್. ಯಾಕಂದ್ರೆ ಅಲ್ಲೇ ಇದೆ ಅಂತ ಬಾಕ್ಸ್ ಅಂತ ಗೊತ್ತಾಗ್ಬಾರೆ ಫಸ್ಟೇ ಬಂದು ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಯಾಕಂದರೆ ಇಲ್ಲಿ ಬೆಳಗ್ಗೆ ಯಾರು ಇರೋಲ್ಲ ಅಂತ ಅವ್ರಿಗೆ ಮಾಹಿತಿ ಸಿಕ್ತು. ಮಾಹಿತಿ ಸಿಕ್ಕಿದ ತಕ್ಷಣ ಅವ್ರು ಏನು ಮಾಡೋದು, ಪ್ಲ್ಯಾನ್ ಮಾಡಿ 5 ಜನ ಬಂದಿದ್ದಾರೆ. ಆ್ಯಕ್ಚುಲಿ ಸ್ಟೇರ್ ಕೇಸ್ ಹತ್ತಕ್ಕೆ ಹೋಗಿದ್ದು. ಸೆಕ್ಯೂರಿಟಿ ಬಂದು ಅವ್ರಿಗೆ ಇದು ಮಾಡಿ ಆಚೆ ಕಳಿಸ್ಬೇಕಾದ್ರೆ ಅಷ್ಟು ಬೇಗ ಇನ್ನು 3 ಜನ ಹೊರಗಡೆ ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಇಬ್ಬರು
ಆ ಬಾಕ್ಸ್ ಎತ್ಕೊಂಡು ಹಂಗೆ ಇದರಲ್ಲಿ ಜೋಳಿಗೆಯಲ್ಲಿ ಇಟ್ಕೊಂಡು ಹಂಗೆ ಹೊಟ್ಬಿಟ್ಟಿದ್ದಾರೆ. ಸೊ ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಮಹಿಳೆಯರು ಗುಂಪಾಗಿ ಬಂದಾಗ ಏನೋ ಅವರು ಕೇಳ್ತಿರೋ ರೀತಿ ನೋಡಿದ್ರೆ ಅಥವಾ ಭಿಕ್ಷೆ ಬೇಡೋ ರೀತಿನೋ ಸಹಾಯ ಬೇಡೋ ರೀತಿನೇ ಅಂತ ಅನ್ಕೋಬೇಕು. ಆದರೆ ನೋಡಿದ್ರೆ ಈ ರೀತಿಯಾಗಿ ಹಗಲೇ ಕಳ್ತನ ಮಾಡ್ತಾರೆ ಅಂದರೆ ಒಂದು ರೀತಿ ದರೋಡೆ ರೀತಿನೇ. ಆದರೆ ಗೊತ್ತೇ ಆಗೋದಿಲ್ಲ, ಗೊತ್ತಾಗದೇ ರೀತಿಯಾಗಿ ಕಳ್ತನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಎಷ್ಟು ಎಚ್ಚರಿಕೆಯಿಂದ ವಹಿಸಿದ್ರು ಕೂಡ ತಪ್ಪಲ್ಲ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಭೈರತಿ ಬಸವರಾಜ್ ಮನೆಗೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಭೈರತಿ ಬಸವರಾಜ್ ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಿಕ್ಲು ಶಿವ ಕೇಸ್ನಲ್ಲಿ ಈಗಾಗಲೇ ಸಿಐಡಿ ವಶದಲ್ಲಿರುವಂತಹ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಭೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮೊನ್ನೆಯಷ್ಟೇ ಅಹಮದಾಬಾದ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಸಿಐಡಿ ಅಧಿಕಾರಿಗಳ ಮುಂದೆ ಶರಣಾಗಿದ್ದರು. ಅದಾದಮೇಲೆ ಅವರ ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಅಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ಕೊಡಲಾಗಿದೆ. ಇದರ ಬೆನ್ನಲ್ಲೇ ಈಗ ಆರ್ ಅಶೋಕ್ ಅವರು ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. KR ಪುರಂನ ಹಾಲಿ ಶಾಸಕರು ಈಗ ಸಿಐಡಿ ವಶದಲ್ಲಿರೋದು, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಧೈರ್ಯ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಸದ್ಯಕ್ಕೆ ಜಯದೇವ ಆಸ್ಪತ್ರೆಯಲ್ಲಿರುವಂತಹ ಭೈರತಿ ಬಸವರಾಜ್ ಅವರ ಆರೋಗ್ಯ ಯಾವ ರೀತಿ ಇದೆ? ಇನ್ನೊಂದು ಕಡೆ ವಿಪಕ್ಷ ನಾಯಕ ಕೂಡ ಭೇಟಿ ಕೊಟ್ಟಿದ್ದಾರಲ್ಲ, ಏನೆಲ್ಲ ಸಾಂತ್ವನ ಹೇಳಿದ್ದಾರೆ? ಚಿತ್ರ, ಈಗ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿ ಪ್ರಮುಖ ಆರೋಪಿ ಶಾಸಕ ಭೈರತಿ ಬಸವರಾಜ್ ಅವರು ಈಗಾಗಲೇ ಬಂಧನರಾಗಿದ್ದಾರೆ. ಈಗ ಅವ್ರ ಮನೆಗೆ ಪ್ರತಿಪಕ್ಷ ನಾಯಕರಾಗಿರತಕ್ಕಂಥ ಆರ್ ಅಶೋಕ್ ಅವರು ಭೇಟಿ ಮಾಡಿ ಇಲ್ಲೊಂದು ಕಡೆ ಅವ್ರ ಕುಟುಂಬ ಸದಸ್ಯರನ್ನ ಸಾಂತ್ವನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಆದ್ರೆ ಇವರ ನಡುವೆ ಈಗ ದೊಡ್ಡ ಮಟ್ಟದ ಪರ ಮತ್ತು ವಿರೋಧದ ಚರ್ಚೆಗೆ ಕೂಡ ಈಗಾಗಲೇ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಅವರು ತಪ್ಪಿನ ವಿಚಾರವಾಗಿ ಈಗಾಗಲೇ ಶಿಕ್ಷೆ ಅನುಭವಿಸುವಂತ ನಿಟ್ಟಿನಲ್ಲಿ ಶಾಸಕ ಭೈರತಿ ಬಸವರಾಜ್ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಪಕ್ಷದ ನಾಯಕರುಗಳೇ ಇಲ್ಲೊಂದ್ ಕಡೆ ಅವ್ರ ಜೊತೆ ಏನು ಅವರ ಕುಟುಂಬಸ್ಥರ ಜೊತೆಗೆ ಮಾತಾಡುವಂಥದ್ದು, ಮತ್ತೊಂದ್ ಕಡೆ ಇಲ್ಲೊಂದ್ ಕಡೆ ಅವ್ರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ಅಂದ್ರೆ ಕಾಂಗ್ರೆಸ್ಗೂ ಕೂಡ ಇಲ್ಲೊಂದ್ ಕಡೆ ಒಂದ್ ರೀತಿ ಟೀಕೆಗೆ ಈಗಾಗಲೇ ಗುರಿಯಾಗುವಂತ ನಿಟ್ಟಿನಲ್ಲಿ ಕೂಡ ಈಗ ನಡೆಯನ್ನ ತೋರಿರುವಂತದ್ದು. ಮುಖ್ಯವಾಗಿ ಈ ಅವರು ಕೂಡ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಬಂದ ಸಂದರ್ಭದಲ್ಲಿ ಅವರು ಕೂಡ ಇಲ್ಲೊಂದ್ ಕಡೆ ಬಂಧಿತರಾಗಿದ್ರು. ಅಂತ ಸಂದರ್ಭದಲ್ಲಿ ಯಾವೊಬ್ಬ ಬಿಜೆಪಿ ನಾಯಕರು ಕೂಡ ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿರಲಿಲ್ಲ. ಆದ್ರೀಗ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಶಾಸಕ ಭೈರತಿ ಬಸವರಾಜ್ ಮೇಲಿನ ಒಂದು ವಿಶ್ವಾಸ ಇರುವಂತ ಸಂದರ್ಭದಲ್ಲಿ ಕೆಲವೊಂದ್ ಕಡೆ ಅವರ ಪರವಾಗಿ ಅಂದ್ರೆ ಈಗಾಗಲೇ ಅವರು ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಸಿಐಡಿ ವಶದಲ್ಲಿದ್ದಾರೆ. ಈಗಾಗಲೇ ಜಯದೇವ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಅವರು ಏನು ಅನಾರೋಗ್ಯದಿಂದ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಈಗ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಧೈರ್ಯ ತುಂಬುವಂತ ಒಂದು ಮಾತನ್ನ ಅಶೋಕ್ ಅವರು ಮಾಡಿದ್ದಾರೆ. ಈ ಒಂದು ನಡೆ ಈಗ ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲೊಂದ್ ಕಡೆ ಟೀಕೆಗೆ ಗುರಿಯಾಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಸರಿಯಾದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಡೋಲಿಯಲ್ಲಿ ಮೂರ್ಛೆ ಹೋಗಿದ್ದಾರೆ ಮಹಿಳೆಯೊಬ್ಬರು. ಮೂರ್ಛೆ ಹೋದಂತಹ ಮಹಿಳೆಯನ್ನ ಡೋಲಿಯಲ್ಲಿ ಹಿಡ್ಕೊಂಡು ಸಾಗಾಟ ಮಾಡಲಾಗಿದೆ. ಚಾಮರಾಜನಗರದ ಕಾಡುಹೊಲ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಏಕಾಏಕಿ ಮಹಿಳೆ ಮೂರ್ಛೆ ಹೋಗಿದ್ದಾರೆ. ದುಂಡಮ್ಮ ಅನ್ನುವಂತಹ ಮಹಿಳೆ 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಡೋಲಿಯಲ್ಲಿ ಹೊತ್ತು ಸಾಗಿದ್ದಾರೆ ಆಕೆಯ ಕುಟುಂಬಸ್ಥರು. ಮಹದೇಶ್ವರ ಬೆಟ್ಟಕ್ಕೆ ಅಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗೋಕೆ ಬರೋಬ್ಬರಿ 2 ಕಿಲೋಮೀಟರ್ ದೂರ ಡೋಲಿಯಲ್ಲಿ ಹೊತ್ತು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನೂ ಕೂಡ ಅಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ನಿಜವಾಗ್ಲೂ ಸರ್ಕಾರ ಏನ್ ಮಾಡ್ತಿದ್ವಿ, ಅಥವಾ ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಿತ್ತು. ಮೂರ್ಛೆ ಹೋದಂತಹ ಮಹಿಳೆ ಅಥವಾ ಗರ್ಭಿಣಿಯರಿಗೆ ಹೆರಿಗೆ ನೋವು ಬಂದು ಅಂದ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಇದೇ ರೀತಿ 2 ಕಿಲೋಮೀಟರ್ ಉದ್ದ ಡೋಲಿಯಲ್ಲಿ ಹಿಡ್ಕೊಂಡು ಸಾಗಿಸೋಕೆ ಆಗತ್ತಾ ಅನ್ನುವಂತಹ ಪರಿಸ್ಥಿತಿ. ಸದ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಅವರ ತವರು ಕ್ಷೇತ್ರ ಕೂಡ ಹೌದು, ತಮ್ಮ ಸ್ವಂತ ಕ್ಷೇತ್ರವನ್ನ ಉದ್ಧಾರ ಮಾಡದೆ ಇನ್ನೇನು ಮಾಡಕ್ ಹೊರಡ್ತಾರೆ ಅನ್ನುವಂತಹ ಪ್ರಶ್ನೆ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು ಎಲ್ಲಿವರೆಗೂ ಅಂತಂದ್ರೆ ಒಂದು ಸರಿಯಾದ ಆ ಗ್ರಾಮಕ್ಕೆ ರಸ್ತೆ ಇಲ್ಲ, ಕಿರಿದಾದ ಮಣ್ಣು ರಸ್ತೆ ಕೂಡ ಇಲ್ಲ. ಗುಡ್ಡ ಬೆಟ್ಟಗಳ ನಡುವೆ ಅವರು ಡೋಲಿಯಲ್ಲಿ ಹೊತ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ.